ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ಬೆಳಿಗ್ಗೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಅನಾಲಿಸಿಸ್ ಅಲ್ಲಿ ನಾವು ಮಾತಾಡ್ಕೊಂಡಂಗೆ ಇವತ್ತು ಮಾರ್ಕೆಟ್ ಪಾಸಿಟಿವ್ ಇತ್ತು. ಬೆಳಿಗ್ಗೆ ಓಪನಿಂಗ್ ಫ್ಲಾಟಿಶ್ ಆಗಿ ಓಪನ್ ಆಯಿತು. ಫಸ್ಟ್ ಹಾಫ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಇತ್ತು. ಸೆಕೆಂಡ್ ಹಾಫ್ ಕಂಟಿನ್ಯೂಸ್ ಆಗಿ ರ್ಯಾಲಿ ಕೊಡ್ತು. ರೆಸಿಸ್ಟೆನ್ಸ್ 1 ಏನಿತ್ತು ಅದಕ್ಕಿಂತ ಮೇಲೆ ಹೋಯಿತು. 24,600 ಪ್ಲಸ್ ವರೆಗೂ ಹೋಯಿತು. ಓವರ್ ಆಲ್ ಆಗಿ 198 ಪಾಯಿಂಟ್ ಪ್ಲಸ್ ಆಗಿಬಿಟ್ಟು 24,625 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಹೇಳೋದಾದ್ರೆ 346 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 54,002 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 550 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 80,362 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಸ್ಟ್ರಾಂಗ್ ಸೆಕ್ಟರ್ ಆಗಿತ್ತಂದ್ರೆ ಡಿಫೆನ್ಸ್, ಐಟಿ, ಆಟೋ, ಮೆಟಲ್, ಕಮಾಡಿಟೀಸ್ ಇವೆಲ್ಲ ಸ್ಟ್ರಾಂಗ್ ಆಗಿತ್ತು. ಲಿಟ್ಲ್ ವೀಕ್, ಸ್ಮಾಲ್ ಆಗಿ ವೀಕ್ ಇದ್ದಿದೆ ಯಾವ್ದಂದ್ರೆ ಫಾರ್ಮಾ ಮತ್ತು ರಿಯಾಲಿಟಿ. ಇವತ್ತು ಮಾರ್ಕೆಟ್ ಸ್ಟ್ರಾಂಗ್ ಮೂವ್ಮೆಂಟ್ಗೆ ಕಾರಣ ಇದ್ದಿದೆ GDP ಎಸ್ಟಿಮೇಟೆಡ್ ಎಬೋವ್ ಇದ್ದಿದ್ದು 7.8% ಇದ್ದಿದೆ ಮುಖ್ಯ ಕಾರಣ. ಮತ್ತೆ US ಅಪೆರಲ್ ಕೋರ್ಟ್ ಟ್ರಂಪ್ ವಿಧಿಸಿರುವಂತ ಟ್ಯಾರಿಫ್ 50% ಮೋಸ್ಟ್ ಆಫ್ ದ ಕಂಟ್ರಿಗೆ ಏನು ವಿಧಿಸಿದ್ದಾರೆ ಹೆಚ್ಚಿಗೆ ಟ್ಯಾರಿಫ್, ಅದು ಇಲ್ಲೀಗಲ್ ಅಂತ ಹೇಳಿರುವಂತದ್ದು. ಮತ್ತೆ ಲಾಸ್ಟ್ 3 ಡೇಸ್ ಇಂದ ಇಂಡಿಯನ್ ಮಾರ್ಕೆಟ್ ಡೌನ್ ಆಗ್ತಾನೆ ಬಂದಿತ್ತು, ಅದು ಇವತ್ತು ರಿಬೌಂಡ್ ಆಗಿದೆ. ಇನ್ನು ಮಾರ್ಗನ್ ಸ್ಟ್ಯಾನ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಜೂನ್ 2026ಗೆ 1 lakh ಸೆನ್ಸೆಕ್ಸ್ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಸೆನ್ಸೆಕ್ಸ್. ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.